ಆತ್ಮೀಯ ವೀಕ್ಷಕರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾನು RTE ರೈಟ್ ಟು ಎಜುಕೇಷನ್ ಮೂಲಕ ಖಾಸಗಿ ಶಾಲೆಗಳಿಗೆ ಪ್ರವೇಶಾತಿಯನ್ನು ಹೇಗೆ ಪಡ್ಕೋತಾರೆ ಮಕ್ಕಳುಗಳು ಎಂಬ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಬಯಸ್ತೇನೆ. ವೀಕ್ಷಕರೇ, LKG ಮತ್ತು ಪ್ರಥಮ ವರ್ಷದ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಶಾಲೆ ಕ್ಲಾಸ್ಗೆ ಪ್ರವೇಶಾತಿಯನ್ನು ಪಡೆಯುವಂತಹ ಸಲುವಾಗಿ RTE ಮೂಲಕ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಆ ಒಂದು ಸಲ್ಲಿಸಿದಂತಹ ಅರ್ಜಿ ಯಾವ ಪ್ರಕ್ರಿಯೆಯ ಮೂಲಕ ಮಗುವಿಗೆ ಖಾಸಗಿ ಶಾಲೆಯಲ್ಲಿ ಸೀಟನ್ನು ಸಿಗುವಂತೆ ಮಾಡುತ್ತೆ ಎನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಏಪ್ರಿಲ್ 6ರಂದು ಸರ್ಕಾರ ಏನು ಮಾಡುತ್ತೆ ಅಂದರೆ ಯಾವ ಖಾಸಗಿ ಶಾಲೆಯಲ್ಲಿ ಎಷ್ಟೆಷ್ಟು ಸೀಟುಗಳು ಅವೈಲೇಬಿಲಿಟಿ ಇದೆ, ಅಂದರೆ ಎಷ್ಟೆಷ್ಟು ಸೀಟುಗಳು ದೊರೆಯುತ್ತದೆ ಎನ್ನುವಂತಹ ಲೀಸ್ಟನ್ನು ಬಿಡುಗಡೆಯನ್ನು ಮಾಡುತ್ತೆ. ಪೋಷಕರು ಈ ಒಂದು ಬಿಡುಗಡೆಯಾದಂಥ ಲೀಸ್ಟನ್ನು ಗಮನಿಸಿ ಆಯಾ ಶಾಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗೆಯೇ ಏಪ್ರಿಲ್ 7, 8ರಂದ ಒಂದು ಟ್ರಯಲ್ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾಯೋಗಿಕವಾಗಿ ಬಿಡುಗಡೆಯನ್ನು ಮಾಡುತ್ತೆ. ಹಾಗೆಯೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಮಗೆ ಏಪ್ರಿಲ್ 9ರಿಂದ ಮೇ 7ರವರೆಗೂ 1 ತಿಂಗಳುಗಳ ಕಾಲ ಕಾಲಾವಕಾಶನ ನೀಡಿರುತ್ತೆ. ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಏಪ್ರಿಲ್ 9ರಿಂದ ಮೇ 7ರವರೆಗೂ ಸಹ ಕಾಲಾವಕಾಶ ಇರುತ್ತೆ. ಯಾರೂ ಸಹ ಗಾಬರಿಯಾಗದೆ ತಾಳ್ಮೆಯಿಂದ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಂಡು ಮತ್ತು ಯಾವ ಶಾಲೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಂಡು ಪೋಷಕರು ಯಾವುದೇ ತರಾತುರಿಯನ್ನು ಮಾಡದೆ ತಾಳ್ಮೆಯಿಂದ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇಲ್ಲೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂದರೆ ಇದೊಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಹಾಗೆಯೇ ಪೋಷಕರು ಯಾವುದೇ ರೀತಿಯಾದ ಮಧ್ಯವರ್ತಿಗಳನ್ನ ಹಿಡಿದು RTEಲಿ ಸೀಟ್ ಮಾಡಿಸ್ಕೋಬೋದು, ಅವೆಲ್ಲ ಅದು ಸಹ ಅದು ಸುಳ್ಳಿನ ಮಾತಾಗಿರುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲ ಪ್ರತಿಯೊಂದು ಪಾರದರ್ಶಕವಾಗಿ ನಡೆಯುತ್ತೆ. ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದಂತಹ ಮಕ್ಕಳು ಮೇ 12ರಂದು ಅವರ ಎಲಿಜಿಬಿಲಿಟಿ ಯಾರ್ಯಾರು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಎನ್ನುವಂತಹ ಲೀಸ್ಟನ್ನು ಕೂಡ ಬಿಡುಗಡೆ ಮಾಡುತ್ತೆ. ಆ ಲೀಸ್ಟಲ್ಲಿ ಇರುವಂತಹ ಮಕ್ಕಳುಗಳಿಗೆ ಮೇ 16ರಂದು ಲಾಟ್ರಿ ಮುಖಾಂತರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಹಾಗೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ಮಕ್ಕಳು ಅಂದರೆ ಆಯ್ಕೆಯಾಗಿರುವಂತಹ ಮಕ್ಕಳುಗಳಿಗೆ ಪೋಷಕರ ಮೊಬೈಲ್ಗಳಿಗೆ ಮೆಸೇಜ್ ಕೂಡ ಬರುತ್ತೆ. ಹಾಗೆಯೇ ಸರ್ಕಾರದ ವೆಬ್ಸೈಟ್ನಲ್ಲಿ ಸಹ ಏನಾಗಿರುತ್ತೆ ಈ ಮಕ್ಕಳ ಲೀಸ್ಟನ್ನು ಬಿಡುಗಡೆಗೊಳಿಸ್ತಾರೆ. ಹಾಗೆ ಜೂನ್ 1ರಂದು ಮೊದಲ ಹಂತದ ಲಾಟ್ರಿ ಪ್ರಕ್ರಿಯೆಯಲ್ಲಿ ಅಂದರೆ ಅರ್ಹತೆಯನ್ನು ಪಡೆದುಕೊಂಡಿರುವಂತಹ ಮಕ್ಕಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಇವರು ಜೂನ್ 1ನೇ ತಾರೀಕು ಆಯ್ಕೆಯಾಗಿರುವಂತಹ ಶಾಲೆಗೆ ಭೇಟಿ ನೀಡಿ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗಿರುತ್ತೆ. ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗ್ಬೇಕಾಗಿರುತ್ತೆ, ಬರ್ತ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕಾಗಿರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ನ ತಗೊಂಡೋಗಿರುತ್ತೆ. ಹಾಗೆಯೇ ಅಡ್ರೆಸ್ ಪ್ರೂಫ್ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ವೆರಿಫಿಕೇಷನನ್ನು ಮುಗಿಸ್ಕೊಂಡು ಅಲ್ಲಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಮೊದಲನೇ ಹಂತದಲ್ಲಿ ಯಾವ ಮಕ್ಕಳು ಆಯ್ಕೆ ಆಗಿರೋದಿಲ್ವೋ ಅಂತಹ ಮಕ್ಕಳುಗಳಿಗೂ ಸಹ ಜೂನ್ 5ರಂದು 2ನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಇರುವಂತಹ ಮಕ್ಕಳುಗಳು ಕೂಡ RTE ಮೂಲಕ ಒಂದು ಖಾಸಗಿ ಶಾಲೆಯಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳಬೇಕಾಗಿರುತ್ತದೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ